ನಮಸ್ಕಾರಗಳು ಗೆಳೆಯರೇ, ನೀವೆಲ್ಲರೂ ಚೆನ್ನಾಗಿರುವಿರಿ ಅಂತ ಭಾವನೆ ಮಾಡಿದ್ದೀನಿ. ಹೊಸ ವರ್ಷದ ಮೊದಲನೇ ವಾರದಲ್ಲಿದ್ದೀವಿ. ಇದುವರೆಗೆ ನಾನು 88 ವಿಡಿಯೋಗಳನ್ನ ಮಾಡಿದ್ದೀನಿ. ವ್ಯಕ್ತಿತ್ವ ವಿಕಸನದ ವಿಚಾರಗಳನ್ನೇ ಭಾಳಷ್ಟು ಪ್ರಸ್ತಾಪ ಮಾಡಿದ್ದೇನೆ. ಮುಂದೆ 100ನೇ ಸಂಚಿಕೆ ಆದ ನಂತರ ಭಾಳಷ್ಟು ರೋಚಕ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳುವ ಪ್ರಯತ್ನವನ್ನು ಖಂಡಿತ ಮಾಡ್ತೇನೆ. ಅದಕ್ಕೆ ಮೊದಲು ಕೆಲವು ಸಂಚಿಕೆಗಳಲ್ಲಿ ಮನುಷ್ಯನಿಗೆ ಬೇಕಾದ ಅತ್ಯಂತ ಒಳ್ಳೆಯ ಗುಣಗಳು, ಅದರಿಂದ ಉಂಟಾಗಬಹುದಾದ ಪರಿಣಾಮಗಳನ್ನು ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾದ್ದು ಕೃತಜ್ಞತಾ ಗುಣ. ನಮಗೆ ಯಾರು ಏನೇ ಎಷ್ಟೇ ಸಣ್ಣದೇ ಆಗಿರಲಿ ದೊಡ್ಡದೇ ಆಗಿರಲಿ ಸಹಾಯ ಮಾಡಿದ್ದರೂ ಕೂಡ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಅವ್ರಿಗೆ ಕೃತಜ್ಞತೆ ಹೇಳಬೇಕು. ಆ ರೀತಿ ಯೋಚನೆ ಮಾಡಿದಾಗ ದೇವರಿಗೆ ಮೊದಲು ನಾವು ಕೃತಜ್ಞತೆ ಹೇಳಬೇಕು. ನಮ್ಮ ಜೀವನಕ್ಕೆ ಅತ್ಯಮೂಲ್ಯವಾದಂಥ ಗಾಳಿ, ಬೆಳಕು, ನೀರು ಮುಂತಾದ ಬೆಲೆ ಕಟ್ಟಲಿಕ್ಕಾಗದಂತಹ ವಸ್ತುಗಳನ್ನು ನೀಡಿರ್ತಕ್ಕಂಥ ಆ ದೇವರಿಗೆ ನಾವು ಪ್ರತಿದಿನ ಕೃತಜ್ಞತೆ ಸಲ್ಲಿಸಬೇಕು. ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ, ಗುರುಗಳಿಗೆ, ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದ ಸ್ನೇಹಿತರಿಗೆ, ಪ್ರತಿಯೊಬ್ಬರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಹೇಳುವಂಥ ರೂಢಿಯನ್ನು ಬೆಳೆಸ್ಕೊಂಡ್ರೆ ನಮ್ಮ ದೇಹದಲ್ಲಿ ಅದ್ಭುತ ಪರಿಣಾಮಗಳಾಗ್ತವೆ. ನಮ್ಮ ಆರೋಗ್ಯ ಖಂಡಿತ ಸುಧಾರಿಸುತ್ತೆ. ಆ ದಿನ ಅದ್ಭುತವಾಗಿರುತ್ತೆ. ನಮ್ಮಲ್ಲೇ ನಮಗೆ ಶಕ್ತಿ ಉಂಟಾಗುತ್ತೆ. ಯಾವಾಗ ನಮ್ಮ ಆಂತರಿಕ ಶಕ್ತಿ ಹೆಚ್ಚಿದಂತೆಲ್ಲ ನಮಗೆ ಹಲವು ರೀತಿಯ ಹುಮ್ಮಸ್ಸುಗಳು, ಸ್ಫೂರ್ತಿಗಳು ಬಂದು ನಾವು ಮಾಡುವ ದೈನಂದಿನ ಕೆಲಸಗಳು ಅತ್ಯಂತ ಉತ್ತಮವಾಗಿರುತ್ತೆ. ಅದರಿಂದ ನಾವು ಕೃತಜ್ಞತಾ ಗುಣವನ್ನು ಮೈಗೂಡಿಸ್ಕೊಳ್ಬೇಕು. ಪ್ರತಿಯೊಂದು ಕೂಡ ಟೈಮಲ್ಲಿ ವರವಾಗಿ ಪರಿವರ್ತನೆ ಮಾಡುತ್ತೆ. ಕೆಲವು ಒಳ್ಳೆಯ ಹಣಕಾಸಿನ ಸಹಾಯ ಮಾಡದೇ ಇದ್ದರೂ ಕೂಡ ಹಲವು ರೀತಿ ಜೀವನಕ್ಕೆ ಒಳ್ಳೆಯದಾಗುವಂಥ ಸಾತ್ವನದ, ಧೈರ್ಯದ ಮಾತುಗಳನ್ನ ಆಡಿರ್ತಾರೆ. ಅವುಗಳನ್ನು ಕೂಡ ನಾವು ನೆನೆಸ್ಕೋಬೇಕು. ಹಲವು ರೀತಿಯ ಪರಿಣಾಮಗಳನ್ನು ಉಂಟು ಮಾಡ್ತಕ್ಕಂಥ ಮಾತುಗಳು ನಮ್ಮ ಜೀವನವನ್ನು ಮಹತ್ವದ ದಿಕ್ಕಿಗೆ ತಗೊಂಡೋಗಿರೋದನ್ನ ಹಲವು ಉದಾಹರಣೆಗಳಿಂದ ನಾನು ಇದುವರೆಗೆ ಜೀವನದಲ್ಲಿ ನೋಡಿದ್ದೀನಿ. ಒಟ್ಟಾರೆ ಪ್ರತಿಯೊಂದಕ್ಕೂ ನಾವು ಕೃತಜ್ಞತೆ ಹೇಳುವ ಮನೋಭಾವವನ್ನು ಬೆಳೆಸ್ಕೋಬೇಕು. ಕೃತಜ್ಞತೆ ಎಂಬುದೊಂದು ಅತ್ಯಂತ ಶ್ರೇಷ್ಠವಾದ ಗುಣ. ನಾವು ಯಾವಾಗ ಅದನ್ನ ಅನುಭವಿಸ್ತಾ ಇರ್ತೀವಿ ಆವಾಗ ಅದು ನಮಗೆ ಗೊತ್ತಾಗುತ್ತೆ ಅದರ ಬೆಲೆ ಏನು ಅಂತ. ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ ಅಂತ. ನಾವು ಯಾವಾಗ ಇಂಥ ಮಹತ್ವದ ಗುಣಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ನೋಡ್ತೀವಿ, ಅಂದಿನಿಂದ ನಮ್ಮ ಜೀವನ ಸರಿಯಾದ ದಿಕ್ಕಿಗೆ ಬರಲಾರಂಭಿಸುತ್ತೆ. ಈಗ ಯಾವುದೇ ಪ್ರಪಾತದಲ್ಲಿರಲಿ ನಮ್ಮಲ್ಲೇ ನಾವು ಪರಿಣಾಮಗಳನ್ನು ಅದ್ಭುತವಾಗಿರೋಂಗೆ ಮಾಡ್ಕೋಬೇಕಾದ್ರೆ ನಮ್ಮ ಮೇಲೆ ನಾವು ಜಯ ಸಾಧಿಸಬೇಕು. ಹೇಳ್ತಾರೆ ಮಹನೀಯರು, 1000 ಯುದ್ಧ ಗೆಲ್ಲಕ್ಕಿಂತ ನಮ್ಮನ್ನು ನಾವು ಗೆಲ್ಲುವುದು ಉತ್ತಮ ಅಂತ. ಅಂಥ ಕೆಲಸದಲ್ಲಿ ಪ್ರತಿನಿತ್ಯ ಒಂದೊಂದು ಹೆಜ್ಜೆ ಯಾರು ಮುಂದಿಡಬೇಕು. ನಿಮ್ಗನ್ನಿಸ್ತಂತೆ ಒಂದು ಗುಣವನ್ನು ಬೆಳೆಸ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಮುಂದಿನ ವೀಡಿಯೋದಲ್ಲಿ ಖಂಡಿತ ಮತ್ತೊಂದು ವಿಚಾರದೊಂದಿಗೆ ಸಿಗ್ತೀನಿ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನನಗೆ ಎನ್ಕರೇಜ್ ಕೊಡಿ. ಒಳ್ಳೆಯ ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚ್ಕೋತೀನಿ. ದಿನ ಒಂದೊಂದು ಉತ್ತಮ ಗುಣಗಳನ್ನು ಹಂಚಿಕೊಳ್ಳೋಣ. ನಿಮ್ಮ ಪ್ರತಿಕ್ರಿಯೆ ಬಹಳ ಮುಖ್ಯ. ನನಗೂ ಕೂಡ ನೀವು ಒಳ್ಳೊಳ್ಳೆ ವಿಚಾರಗಳನ್ನ ಫೋನ್ ಮೂಲಕ ಅಥವಾ ಪ್ರತಿಕ್ರಿಯೆ ನೀಡೋದ್ರ ಮೂಲಕ ತಿಳಿಸಿ ಅಂತ ನಿಮ್ಮಲ್ಲಿ ಸವಿನಯವಾಗಿ ಮಾಡಿಕೊಳ್ತಾ ನಾನು ನಿಮಗೆ ಮತ್ತೊಮ್ಮೆ ನಮಸ್ಕಾರ ಹೇಳ್ತೀನಿ. ಮುಂದಕ್ಕಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಆತ್ಮೀಯ ಗೆಳೆಯರೇ.